ಎಲ್ರಿಗೂ ನಮಸ್ಕಾರ. ಸೊ ಮತ್ತೊಂದು 200+ ರನ್ನನ್ನು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಸಕ್ಸಸ್ಫುಲ್ ಆಗಿ. ಆ್ಯಂಡ್ ಈ ಒಂದು ಸೀಸನಲ್ಲಿ ನೋಡ್ತಾ ಇದ್ರೆ ಸೊ ರನ್ಗಳ ಒಂದು ಹೊಳೆನೇ ಹರಿತಾ ಇದೆ. ಆ್ಯಂಡ್ ಎಲ್ಲರೂ ಕೂಡ ಚೇಸಿಂಗ್ನ ಇಷ್ಟಪಡ್ತಿದ್ದಾರೆ. ಬಟ್ ಫಸ್ಟ್ ಬ್ಯಾಟಿಂಗ್ ಆಡೋದ್ರೇ ಗೆಲ್ತಿರೋವಂಥದ್ದು. ಸೊ ಡಿಫೆಂಡ್ ಮಾಡ್ಕೊತಿದ್ದಾರೆ ಸೊ ನೀಟಾಗಿ. ಬಟ್ ಎಲ್ಲರೂ ಅಗೇನ್ ಮತ್ತೆ ಟಾಸ್ ವಿನ್ ಆಗ್ತಾರೆ, ಚೇಸಿಂಗ್ನ ಇಷ್ಟಪಡ್ತಿದ್ದಾರೆ. ಬಟ್ ಫಸ್ಟ್ ಬ್ಯಾಟಿಂಗೇ ಜಾಸ್ತಿ ವಿನ್ ಆಗ್ತಿರೋವಂಥದ್ದು. ಆ್ಯಂಡ್ ಫಸ್ಟ್ ಬ್ಯಾಟ್ ಮಾಡಿದಂಥವ್ರು ಸೊ ಒಂದು ಬೃಹತ್ ಮೊತ್ತನೇ ಕಲೆ ಹಾಕ್ತಿದ್ದಾರೆ. 200+ ಇನ್ 210 230 ಸೊ ಈ ರೇಂಜಿಗೆಲ್ಲ ಹೋಗ್ತಾ ಇದೆ. ಅಗೇನ್ ಮತ್ತೆ ಇವತ್ತು ಜಿ ಟಿ ಅವರು ಸೊ RR ತಂಡನ ಸೊ 259ಕ್ಕೆ ಕಟ್ ಹಾಕಿದ್ದಾರೆ. ಆ್ಯಂಡ್ ಆಲ್ಔಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಜಿ ಟಿ ಏನು ಗುರು ಈ ರೇಂಜಿಗೆ ಬೌಲಿಂಗ್ ಲೈನಪ್ ಆ್ಯಂಡ್ ಟಾಪ್ 3 ಬ್ಯಾಟ್ಸ್ಮನ್ಗಳಂತೂ ಅದ್ಭುತವಾಗಿದ್ದಾರೆ. ಟೀಮ್ ಸಖತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಪೇಪರ್ ಮೇಲೆ ಆ ರೇಂಜಿಗೆ ಒಂದು ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಇಲ್ಲ ಅಂದರೂ ಕೂಡ ಬಟ್ ಅಲ್ಲಿ ಸಾಯಿ ಸುದರ್ಶನ್ ಆದರೂ ಆಗಿರ್ಬೋದು. ಆ್ಯಂಡ್ ಕೆಳಗಡೆ ಯಾರು ನಮ್ಮ ರುದರ್ಫೋರ್ಡು, ಇವತ್ತು ಶಾರುಖ್ ಖಾನ್ ಬೇರೆ ಸಖತ್ ಒಂದು ಪಾರ್ಟಿಗೆ ಬಂದಿದ್ದಾರೆ. ಅದ್ಭುತವಾಗಿ ಒಂದು ಟೋಟಲ್ನ ಕಲೆ ಹಾಕಿದ್ರು ಅಂತ ಹೇಳ್ತೀನಿ. ಸೊ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟಾಸ್ ಗೆದ್ದಂತಹ ಸೊ ಅಲ್ಲಿ ನಮ್ಮ RR ತಂಡದ ನಾಯಕ ಸಂಜು ಸ್ಯಾಮ್ಸನ್ ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಸೊ ಸೆಕೆಂಡ್ ಬ್ಯಾಟಿಂಗಲ್ಲಿ ಸೊ ಚೇಸ್ ಮಾಡಲಿಕ್ಕೆ ಈಸಿ ಆಗ್ಬೋದು ಆ್ಯಂಡ್ ಡ್ಯೂ ಕೂಡ ಬರ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಆ್ಯಂಡ್ ಜಿ ಟಿ ಬ್ಯಾಟ್ಸ್ಮನ್ಗಳಂತೂ ಸಖತ್ತಾಗರು. ಸಾಯಿ ಸುದರ್ಶನ್ ಎಂಥ ಬ್ಯಾಟ್ಸ್ಮನ್ ಗುರು ಅವನು. ಕನ್ಸೆಕಟಿವ್ ಆಗಿ ಸೊ ಆ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಸೊ 5 ಒಂದು ಹಾಫ್ ಸೆಂಚುರಿಗಳು ನೋಡಿದ್ದಾರೆ. ಆ್ಯಂಡ್ ಈ ದಾಖಲೆ ಮಾಡಿರುವಂಥದ್ದು ನಮ್ಮ AB de Villiers ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಅಂದರೆ ಸತತವಾಗಿ 5 ಹಾಫ್ ಸೆಂಚುರಿಗಳು ಹೊಡೆದಿದ್ದಾರೆ. ಆ್ಯಂಡ್ ಅದ್ರ ಬಿಟ್ಟರೆ ಸೊ ಸಾಯಿ ಸುದರ್ಶನ್ ಅವರು ಅಷ್ಟೇ ಸೊ ಈ ಒಂದು ಸಾಧನೆ ಮಾಡಿರುವಂಥದ್ದು. ಸೊ ಕಂಟಿನ್ಯೂಸ್ ಆಗಿ ಒಂದೇ ಒಂದು ವೆನ್ಯೂವಲ್ಲಿ ಸೊ 50+5 ಒಂದು ಅರ್ಧಶತಕಗಳನ್ನು ಹೊಡೆದಿರುವಂಥದ್ದು. ಆ್ಯಂಡ್ 82 ರನ್ಗಳನ್ನ ಹೊಡಿತಾರೆ. ಆ್ಯಂಡ್ 53 ಬಾಲಲ್ಲಿ 154 ಸ್ಟ್ರೈಕ್ ರೇಟು, 8 ಬೌಂಡ್ರಿ ಆ್ಯಂಡ್ 3 ಸಿಕ್ಸರ್ಗಳು. ನಾನು ಏನು ಅನಿಸುತ್ತೆ ಅಂತಂದರೆ ಈ ಮನುಷ್ಯ ಇನ್ನು ಕೆಲವೇ ಒಂದು ತಿಂಗಳುಗಳಲ್ಲಿ ಅಥವಾ ಮುಂದೆ ಬರುವಂಥ ಒಂದು ಸೀರೀಸ್ಗಳಲ್ಲಿ ಈ ಮನುಷ್ಯ ಇಂಡಿಯಾಗೆ ಆಡಬೇಕು. ಯಾಕಂದರೆ ಆ ಒಂದು ಕೆಪಬಿಲಿಟಿ ಇದೆ. ಅಂಡ್ ಕನ್ಸಿಸ್ಟೆಂಟಿ ಸಾಕತ್ತಾಗಿದೆ. ಒಂದು ಮ್ಯಾಚ್ ಆಡೋದು 4 ಮ್ಯಾಚ್ ಫೇಲ್ ಆಗೋದು, ಇನ್ನೊಂದು ಮ್ಯಾಚ್ ಆಡೋದು ಮತ್ತೆ ತಿರ್ಗಿ 4 ಮ್ಯಾಚ್ ಫೇಲ್ ಆಗೋದು, ಆ ರೀತಿಯಲ್ಲಿಲ್ಲ. ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ರನ್ ಬರ್ತಾ ಹೋಗುತ್ತೆ. ಎಲ್ಲೋ ಒಂದು ರೇರ್ ಆಗಿ ಫೇಲ್ಯೂರ್ ಆಗಿರುವಂಥದ್ದು ಲಾಸ್ಟ್ ಮ್ಯಾಚಲ್ಲಿ ಆಯ್ತಲ್ಲ. ಸೊ ಆ ರೀತಿಯಲ್ಲಿ ಆಗುತ್ತೆ. ಬಟ್ ಇಲ್ಲ ಅಂದರೆ ಕಂಟಿನ್ಯೂಸ್ ಆಗಿ 30-40 ಮಿನಿಮಮ್ 40 ಇರುತ್ತೆ. ಸೊ ಅಂಥ ಒಬ್ಬ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ಗೆ ನನ್ನ ಪ್ರಕಾರ ಇಂಡಿಯನ್ ಟೀಮಲ್ಲಿ ಚಾನ್ಸ್ ಸಿಗಬೇಕು. ಆ್ಯಂಡ್ ಟೆಕ್ನಿಕಲಿ ಕೂಡ ಸಖತ್ ಸೌಂಡ್ ಆಗಿದ್ದಾರೆ. ಆ್ಯಂಡ್ ಎಲ್ಲ ರೀತಿಯ ಶಾಟ್ಗಳಿದ್ದಾವೆ. ಪುಲ್ ಶಾಟ್ ಇದೆ, ಆ್ಯಂಡ್ ಕವರ್ ಡ್ರೈವ್, ಸ್ಟ್ರೇಟ್ ಡ್ರೈವು, ಲೇಟ್ ಕಟ್ಟು, ಅಪ್ಪರ್ ಕಟ್ಟು, ಪ್ರತಿಯೊಂದು ಶಾಟ್, ಸ್ಕೂಪ್ ಶಾಟ್ ಆಡ್ತಾರೆ. ಆ್ಯಂಡ್ ಮಾಡರ್ನ್ ಕ್ರಿಕೆಟಲ್ಲಿ ಯಾವ್ಯಾವ ಶಾಟ್ಗಳಿದ್ದಾವೆ ಪ್ರತಿಯೊಂದು ಶಾಟ್ಗಳು ಕೂಡ ಇವರ ಒಂದು ಬತ್ತಳಿಕೆಲಿದೆ ಅಂತ ಹೇಳ್ತೀನಿ. ಆ್ಯಂಡ್ ಅವರು 82 ರನ್ಗಳು ಸೂಪರ್ವಾಗಿ ಆಡಿದ್ರು. ಆ್ಯಂಡ್ ಅಲ್ಲಿ ಕೆಳಗಡೆ ಬಂದಂಥ ಗಿಲ್ ಕೂಡ ಅಷ್ಟೇ ಇವತ್ತು ಬೇಗ ಔಟ್ ಆಗ್ತಾರೆ. ಸೊ ಜೋಫ್ರಾ ಆರ್ಚರ್ ಅವರ ಬೌಲಲ್ಲಿ ಬೋಲ್ಡ್ ಆಗ್ತಾರೆ. ಆ್ಯಂಡ್ ಸುದರ್ಶನ್ ಆ್ಯಂಡ್ ಬಟ್ಲರ್ ಕೂಡ ಅವರಿಗೆ ಒನ್ಡನ್ನಲ್ಲಿ ಒಂದು ಒಳ್ಳೆ ಪ್ಲೇಸ್ ಸಿಕ್ಕಿದವ್ರಿಗೆ. ಸೊ ಓಪನಿಂಗಿಂದ ಸೊ ಅವ್ರನ್ನ ಕೆಳಗಡೆಗೆ 3ನೇ ಸ್ಥಾನಕ್ಕೆ ಕೊಟ್ಟರು ಕೂಡ ಸಖತ್ತಾಗಿ ಆಡ್ತಿದ್ದಾರೆ. 36 in 25 ಬಾಲಲ್ಲಿ 5 ಬೌಂಡ್ರಿ ತೊಗೊತಾರೆ. ಅದ್ಭುತವಾಗಿ ಆಡಿದ್ರು. ಆ್ಯಂಡ್ ಇಲ್ಲಿ ನನಗೆ ಸ್ವಲ್ಪ ಸರ್ಪ್ರೈಸ್ ಅಂತ ಅನಿಸಿದೆ ಏನಂತಂದರೆ ಶಾರುಖ್ ಖಾನ್ ಅವ್ರಿಗೆ ಕೆಳಗಡೆ ಒಂದು ಚಾನ್ಸ್ ಕೊಡ್ತಾಯಿದ್ರು. ಬಟ್ ಇವತ್ತು ಅವ್ರನ್ನ ರುದರ್ಫೋರ್ಡ್ಗಿಂತ ಮುಂದೆ ತೊಗೊಂಡು ಬಂದಿದ್ದಾರೆ. ಅವರು ಸೂಪರ್ವಾಗಿ ಆಡಿದ್ರು. ಆ್ಯಂಡ್ ಶಾರುಖ್ ಖಾನ್ ಸ್ವಲ್ಪ ಈ ಸೀಸನಲ್ಲಿ ಡಲ್ ಅಂತ ಅನಿಸ್ತಾ ಇದ್ರು. ಬಟ್ ಇವತ್ತು ಅವರು ಕೂಡ ಪಾರ್ಟಿಗೆ ಬಂದಿರುವಂಥದ್ದು. ಆ್ಯಂಡ್ ಜಿ ಟಿಗೆ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ ಕೇಸ್ ಒಂದು ಟೈಮ್ ಅಂತ ಬಂದಾಗ ಅಥವಾ ಸಮಯ ಅಂತ ಬಂದಾಗ ಸೊ ಅವರು ಕೂಡ ಒಂದು ಪಾರ್ಟಿಗೆ ಜಾಯ್ನ್ ಆಗ್ತಾರೆ ಶಾರುಖ್ ಖಾನ್ ಅಂತ ಇಲ್ಲಿ ನಂಬಿಕೆನ ಹುಟ್ಟಿಸಿದ್ದಾರೆ. ಸೊ ಅವರು ಕೂಡ 36 in 20 ಬಾಲಲ್ಲಿ 180 ಸ್ಟ್ರೈಕ್ ರೇಟ್ ಇದೆ. ಆ್ಯಂಡ್ ಬಂದವರು ಒಳ್ಳೆ ಒಂದು ಸ್ಟ್ರೈಕ್ ರೇಟಲ್ಲಿ ರನ್ ಮಾಡಿರುವಂಥದ್ದು. ಆ್ಯಂಡ್ ಕೆಳಗಡೆ ಬಂದ ರುದ್ರಫೋರ್ಡ್ ಇವತ್ತು ಆಡಲಿಲ್ಲ. ಸೊ ಅವರು ಜಸ್ಟ್ 7 ರನ್ನು 3 ಬಾಲಲ್ಲಿ. ಬಟ್ ತೆವಟೆಯಾಗಿ ಒಂದು ಚಾನ್ಸ್ ಸಿಕ್ತು ಇವತ್ತು. 24 ರನ್ನು 12 ಬಾಲಲ್ಲಿ 2 ಬೌಂಡ್ರಿ 2 ಸಿಕ್ಸರ್. ಈ ಮನುಷ್ಯಗೂ ಕೂಡ ಚಾನ್ಸ್ ಸಿಕ್ಕಿರಲಿಲ್ಲ. ಶಾರುಖ್ ಖಾನ್ ಆಗಿರ್ಬೋದು, ತೆವಟೆಗೆ ಕೂಡ ಇಬ್ಬರು ಕೂಡ ಚಾನ್ಸ್ ಸಿಕ್ಕಿರಲಿಲ್ಲ. ಬಟ್ ಇವತ್ತು ಅವ್ರಿಗೆ ಚಾನ್ಸ್ ಸಿಕ್ತು, ಬಾಲ್ಗಳು ಕೂಡ ಸಿಕ್ತು. ಆ್ಯಂಡ್ ಅದ್ಭುತವಾಗಿ ಆಡಿದ್ರು. ಜೊತೆಗೆ ರಶೀದ್ ಖಾನ್ 4 ಬಾಲಲ್ಲಿ 1 ಸಿಕ್ಸು 1 ಬೌಂಡ್ರಿ. ಸೊ 12 ರನ್ನು ಸಾಕತ್ತಾಗಿ ಆಡಿದ್ರು. ಆ್ಯಂಡ್ ಒಳ್ಳೆ ಎಂಡ್ ಕೂಡ ಮಾಡ್ತಾರೆ. 217 ರನ್ಗಳು 6 ವಿಕೆಟ್ಗಳನ್ನ ಕಳ್ಕೊಂಡು 20 ಓವರಲ್ಲಿ ಮಾಡ್ತಾರೆ. ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಈ ಕಡೆಗೆ ಜೋಫ್ರಾ ಆರ್ಚರ್ ಅವರು ಸ್ವಲ್ಪ ಡೀಸೆಂಟಾಗಿ ಮಾಡ್ತಾರೆ. 4 ಓವರಲ್ಲಿ 30 ರನ್ನು. ಸೊ 1 ವಿಕೆಟ್ ತೊಗೊತಾರೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದರಂತೂ ಎಲ್ಲರೂ ಕೂಡ ಸೊ ದುಬಾರಿ ಆಗಿರುವಂಥದ್ದನ್ನೇ. ಸೊ ದೇಶಪಾಂಡೆ 4 ಓವರಲ್ಲಿ 53 ರನ್ನು 2 ವಿಕೆಟ್ ತೆಗಿತಾರೆ. ಬಟ್ ಈ ಕಡೆಗೆ ತೀಕ್ಷಣ ಕೂಡ ಅಷ್ಟೇ. ಸೊ 4 ಓವರಲ್ಲಿ ಸೊ 2 ವಿಕೆಟ್ ತೆಗೆದು 54 ರನ್ ಕೊಡ್ತಾರೆ. ಸೊ ಇದು ಸ್ವಲ್ಪ ದುಬಾರಿ ಬೌಲಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಗುರಿನ ಬೆನ್ನತ್ತಂತಹ ರಾಜಸ್ಥಾನ್ ರಾಯಲ್ಸು ಸ್ಟಾರ್ಟಿಂಗಲ್ಲೇ ಸೊ ಯಶಸ್ವಿ ಜೈಸ್ವಾಲ್ ಅವರ ವಿಕೆಟ್ ಕಳ್ಕೊಳ್ಳುತ್ತೆ. ಸೊ ಹರ್ಷದ್ ಖಾನ್ ಅವರ ಬೌಲಿಂಗಲ್ಲಿ ಸೊ ರಶೀದ್ ಖಾನ್ ಅವರಿಗೆ ಕ್ಯಾಚ್ ಕೊಟ್ಟು ಜೈಸ್ವಾಲ್ ಅವರು ಔಟ್ ಆಗ್ತಾರೆ. ಲಾಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಫಾರ್ಮಿಗೆ ಬಂದಿದ್ದಾರೆ ಅನ್ನೋವಂಥ ಟೈಮಲ್ಲಿ. ಬಟ್ ಈ ಮ್ಯಾಚಲ್ಲೂ ಕೂಡ ಅವ್ರು ಅಗೇನ್ ಫೇಲ್ ಆಗಿದ್ದಾರೆ. ಸೊ ಈ ಥರ ಆದರೆ ಸೊ ಖಂಡಿತವಾಗಲೂ ಸ್ವಲ್ಪ ಇಂಡಿಯನ್ ಟೀಮಲ್ಲಿ ಸೊ ಸ್ಥಾನ ಸಿಗೋವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಆಫ್ ಒಂದು ಕಡೆಗೆ ಸಾಯಿ ಸುದರ್ಶನ್ ಸೂಪರ್ವಾಗಿ ಆಡ್ತಿದ್ದಾರೆ. ಸೊ ಅವರ ಒಂದು ಪ್ಲೇಸ್ನ ಇವರು ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದ ಸೊ ತೊಗೋಬಹುದು ಸಾಯಿ ಸುದರ್ಶನ್ ಅವರು. ಜೈಸ್ವಾಲ್ ಅವರ ಪ್ಲೇಸ್ ಆಗುತ್ತೆ. ಬಟ್ ಇನ್ನೂ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ ಜೈಸ್ವಾಲ್ ಅವರು. ಓಕೆ. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಬಂದಂಥ ನಿತೀಶ್ ರಾಣಾ ಆಗಿರ್ಬೋದು. ಆ್ಯಂಡ್ ಕೆಳಗಡೆ ಬಂದಂಥ ಪರಾಗ್ ಸ್ವಲ್ಪ ಡೀಸೆಂಟಾಗಿ ಆಡ್ತಾರೆ. ಪರಾಗ್ ಬಗ್ಗೆ ಮಾತಾಡ್ತೀನಿ. ಬಟ್ ಅಲ್ಲಿ ಸ್ಯಾಮ್ಸನ್ ಒಂದು ಕಡೆ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಸೊ 41 in 28 2 ಸಿಕ್ಸರು ಆ್ಯಂಡ್ 4 ಬೌಂಡ್ರಿ. ಸೊ 146 ಒಂದು ಸ್ಟ್ರೈಕ್ ರೇಟ್ಲಿ ಅವರು ಸ್ಯಾಮ್ಸನ್ ಆಡ್ತಿದ್ದಾರೆ. ಬಟ್ ಈ ಕಡೆಗೆ ಜೈಸ್ವಾಲ್ ಆ್ಯಂಡ್ ನಿತೀಶ್ ರಾಣಾ ಇಬ್ಬರು ಕೂಡ
ಕೂಡ ಬೇಗನೆ ಔಟ್ ಆಗ್ತಾರೆ. ಆ್ಯಂಡ್ ಸ್ಯಾಮ್ಸನ್ ಜೊತೆಗೆ ಸೇರ್ಕೊಂಡಿರುವಂಥದ್ದು ಅಲ್ಲಿ ರಿಯಾನ್ ಪರಾಗ್ ಅವರು. ಆ್ಯಂಡ್ ಸೂಪರ್ ಒಂದು ಒಳ್ಳೆ ಫಾರ್ಮಲ್ಲಿದ್ದರು ಆ್ಯಂಡ್ ಒಳ್ಳೆ ಟಚಲ್ಲಿ ಕೂಡ ಕಾಣಿಸ್ತಾ ಇದ್ರು. ಯಾಕಂದರೆ ಸಿಕ್ಸ್ಗಳು ಆ ಒಂದು ಎಫರ್ಟ್ಲೆಸ್ ಆಗಿ ಸಿಕ್ಸ್ಗಳು ತೊಗೊಂಡ್ರು, 3 ಸಿಕ್ಸು ಸೂಪರ್ಬಾಗಿ ಮಾಡ್ತಾಯಿದ್ರು. ಬಟ್ ಆ ಒಂದು ಕಾಂಟ್ರವರ್ಷಿಯಲ್ ಒಂದು ಡಿಸಿಷನ್ ಇದೆಯಲ್ಲ ಔಟು, ಸೊ ಅದು ಎಲ್ಲೋ ಸ್ವಲ್ಪ ಅವರಿಗೆ ಬೇಜಾರು ತಂದಿದೆ ಅಂತ ಅನಿಸುತ್ತೆ. ನನಗೂ ಕೂಡ ಡೌಟ್ ಇದೆ, ಅದು ಏನಾದರೂ ಬ್ಯಾಟಿಗೆ ತಾಗಿತ್ತಾ, ಎಡ್ಜ್ ಆಗಿತ್ತಾ ಆಗಿಲ್ಲ ಅನ್ನೋದು ಕೂಡ ಸ್ವಲ್ಪ ಕಾಂಟ್ರವರ್ಷಿಯಲ್ ಡಿಸಿಷನ್ ಇದೆ. ಥರ್ಡ್ ಅಂಪೈರ್ ಅದನ್ನು ಚೆಕ್ ಮಾಡಿದ್ರು, ಬಟ್ ಅದು ಎಡ್ಜ್ ಅಂತ ಒಂದು ಔಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನು ಎಡ್ಜ್ ಅಂತ ಸಡನ್ನಾಗಿ ಅಲ್ಲಿ ಬಟ್ಲರ್ ಕ್ಯಾಚ್ ತೊಗೊಂಡು ಅಪೀಲ್ ಮಾಡ್ತಾರೆ, ಅಲ್ಲಿ ಔಟ್ ಕೂಡ ಕೊಡ್ತಾರೆ ಅಲ್ಲಿ ಫೀಲ್ಡಲ್ಲಿರುವಂಥ ಅಂಪೈರು. ಬಟ್ ಸಡನ್ನಾಗಿ ಅವರು ಅಂದರೆ ರಿವ್ಯೂ ತೊಗೊತಾರೆ. ಸೊ ಅದ್ರ ಪ್ರಕಾರ ಮೇ ಬಿ ಅವರು ಬ್ಯಾಟಿಗೆ ಟಚ್ ಆಗಿಲ್ಲ, ಕೆಳಗಡೆ ಟಚ್ ಆಗಿದೆ, ಗ್ರೌಂಡಿಗೆ ಟಚ್ ಆಗಿದೆ ಬ್ಯಾಟ್ ಅಂತ ಅಂದ್ಕೊಂಡಿದ್ರು. ಬಟ್ ಆ ಒಂದು ರಿವ್ಯೂ ಏನು DRS ಅಲ್ಲೂ ಕೂಡ ನೋಡ್ತಾ ಇದ್ರೆ, ಸೊ ಫಸ್ಟ್ ಒಂದು ಸ್ಪೈಕ್ ಬರುತ್ತೆ. ಸೊ ಆ ಸ್ಪೈಕ್ ಬಂದಾಗ ಆ ಬಾಲ್ಗೂ ಮತ್ತು ಆ ಬ್ಯಾಟ್ಗೂ ಕೂಡ ಅಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ, ಆಮೇಲೆ ಶಾಡೋ ಕಾಣಿಸ್ತಿದೆ. ಸೊ ಅದು ಸ್ಪೈಕ್ ಎಲ್ಲಿಂದ ಬಂತು ಅಂತ ಅರ್ಥ ಆಗಲಿಲ್ಲ. ಆಮೇಲೆ ಸೆಕೆಂಡ್ ಒಂದು ಸ್ಪೈಕ್ ಬರುತ್ತೆ, ತುಂಬ ದೊಡ್ಡ ಸ್ಪೈಕ್ ಇದೆ ಅಲ್ಲಿ. ಸೊ ಅಲ್ಲಿ ಬಾಲ್ ಆಲ್ರೆಡಿ ಬ್ಯಾಟ್ನ ಪಾಸ್ ಆಗಿ ಹೋಗಿರುತ್ತೆ ಆ್ಯಂಡ್ ಬ್ಯಾಟು ನೆಲಕ್ಕೆ ತಾಗುತ್ತೆ. ಸೊ ಅದು ದೊಡ್ಡ ಸ್ಪೈಕ್ ಬಂದ್ಬಿಟ್ಟು ಆ ಬ್ಯಾಟು ನೆಲಕ್ಕೆ ತಾಗಿರೋವಂಥದ್ದು. ಆಮೇಲೆ ಇನ್ನೊಂದು ಚಿಕ್ಕ ಸ್ಪೈಕ್ ಅದು ಹೆಂಗೆ ಬಂತು ಅರ್ಥ ಆಗ್ತಿಲ್ಲ, ಯಾಕಂದರೆ ಅಲ್ಲಿ ಬ್ಯಾಟ್ ಆ್ಯಂಡ್ ಬಾಲ್ಗೆ ಸೊ ತುಂಬ ಗ್ಯಾಪ್ ಇದೆ ಫಸ್ಟ್ ಸ್ಪೈಕ್ ಬಂದಿರೋವಂಥದ್ದು. ಸೊ ಅದು ಯಾವ ಒಂದು ಲೆಕ್ಕದಲ್ಲಿ ಅದು ಔಟ್ ಕೊಟ್ಟರು ಐ ಡೋಂಟ್ ನೋ, ಅರ್ಥ ಆಗ್ತಿಲ್ಲ ನನಗೆ. ಸೊ ಅದು ಒಂದು ಕಾಂಟ್ರವರ್ಷಿಯಲ್ ಡಿಸಿಷನಿಂದ ಸೊ ರಿಯಾನ್ ಪರಾಗ್ ಅವರು ಔಟ್ ಆಗ್ತಾರೆ. ಆ್ಯಂಡ್ ಅಲ್ಲಿ ವಾದ ಎಲ್ಲ ಮಾಡ್ತಾರೆ ಅಂಪೈರ್ಗಳಿಗೆ, ಬಟ್ ಅಲ್ಲಿ ಆಲ್ರೆಡಿ ಥರ್ಡ್ ಅಂಪೈರ್ ಡಿಸಿಷನ್ ಆಗಿರೋದ್ರಿಂದ ಸೊ ಹೋಗಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ಅವರು ಕೂಡ ಪೇವಿಲಿಯನ್ಗೆ ಹೋಗ್ತಾರೆ. ನೆಕ್ಸ್ಟ್ ಬಂದು ಜುರೇಲ್ ಕೂಡ ಅಷ್ಟೇ. ಸೊ ಅವರು ಒಂದು ಬೌಂಡ್ರಿ ತೊಗೊತಾರೆ. ಸೊ ಅದಾದಮೇಲೆ ಅವರು ಕೂಡ ರಶೀದ್ ಖಾನ್ ಅವರ ಬೌಲಿಂಗಲ್ಲಿ ಸಾಯಿ ಸುದರ್ಶನ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ತುಂಬ ಹರಿಬರಿ ಮಾಡಿದ್ರು ಅಂತ ಅನ್ಸುತ್ತೆ. ಸೊ ಅದಾದಮೇಲೆ ಸಂಜು ಸ್ಯಾಮ್ಸನ್ ಜೊತೆಗೆ ಸೇರ್ಕೊಂಡಿರುವಂಥದ್ದು ಶಮ್ರಾನ್ ಹೆಟ್ಮೈರ್ ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. ಸೊ 52 ರನ್ 32 ಬಾಲಲ್ಲಿ. ಆ್ಯಂಡ್ ಸಖತ್ತಾಗಿರುವಂಥ ಒಂದು ಶಾಟ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. 3 ಸಿಕ್ಸು 4 ಬೌಂಡ್ರಿ, 32 ಬಾಲಲ್ಲಿ 52 ರನ್ನು. ಬಟ್ ಈ ಕಡೆಗೆ ಸ್ಯಾಮ್ಸನ್ ಅವರು ಸೊ 41 ರನ್ ಆದಾಗ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗಲ್ಲಿ ಸಾಯಿ ಕಿಶೋರ್ ಅವರಿಗೆ ಒಂದು ಈಸಿ ಆಗಿರುವಂಥ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಅವ್ರು ಇದ್ದಿದ್ದರೆ ಇನ್ನೂ ಸ್ವಲ್ಪ ನಂಬಿಕೆ ಇರೋದೇನೋ, ಸೊ ಚೇಸ್ ಮಾಡ್ತಾರೆ ಅಂತ. ಬಟ್ ವಿಕೆಟ್ಸ್ಗಳು ಒಂದು ಕಡೆಗೆ ಬೀಳ್ತಾನೆ ಇತ್ತು. ಆ್ಯಂಡ್ ಕೆಳಗಡೆ ಬಂದಂಥವ್ರು ಯಾರು ಕೂಡ ಅಂಥ ಒಂದು ಬ್ಯಾಟಿಂಗ್ ಆಡಲಿಲ್ಲ. ಸೊ ಶಮ್ರಾನ್ ಹೆಟ್ಮೈರ್ ಕೂಡ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗಲ್ಲಿ ಸಾಯಿ ಕಿಶೋರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಶಿವಮ್ ದುಬೆ, ಜೋಫ್ರಾ ಆರ್ಚರು, ಮತೀಶ ತೀಕ್ಷಣ ಸೊ ಯಾರು ಕೂಡ ಅಂಥ ಒಂದು ಬ್ಯಾಟಿಂಗ್ ಮಾಡಲಿಲ್ಲ. ಆ್ಯಂಡ್ 159 ರನ್ಸ್ಗೆ ಆಲ್ಔಟ್ ಆಗ್ತಾರೆ. ಆ್ಯಂಡ್ ಈ ಕಡೆಗೆ ಬೌಲಿಂಗಲ್ಲಿ ಮಾತಾಡಿದ್ರೆ ಸೊ ಮೊಹಮ್ಮದ್ ಸಿರಾಜ್ ಆ್ಯಂಡ್ ಪ್ರಸಿದ್ಧ ಕೃಷ್ಣ ಸೊ ಇಬ್ಬರು ಕೂಡ ಸೂಪರ್ವಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ನಂಗೆ ತುಂಬ ಅಂದರೆ ಸರ್ಪ್ರೈಸ್ ಅಂತ ಅನಿಸ್ತಿರೋದು ಈ ಸೀಸನಲ್ಲಿ ಅಂದರೆ ಪ್ರಸಿದ್ಧ ಕೃಷ್ಣ ಅವರು. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ರನ್ಸ್ಗಳನ್ನ ಕೊಡ್ತಾಯಿದ್ರು, ಬಟ್ ಈ ಸೀಸನಲ್ಲಿ ತುಂಬ ಎಕನಾಮಿಕಲ್ ಆಗೂ ಇದ್ದಾರೆ ಆ್ಯಂಡ್ ವಿಕೆಟ್ಗಳನ್ನೂ ಕೀಳ್ತಿದ್ದಾರೆ. ಸೊ ಅವರಿಬ್ಬರಿಂದನೇ ಸಿರಾಜ್ ಆ್ಯಂಡ್ ಕೃಷ್ಣ, ಪ್ರಸಿದ್ಧ ಕೃಷ್ಣದಿಂದನೇ ಈ ರೀತಿಯಲ್ಲಿ ಬೌಲಿಂಗಲ್ಲಿ ಒಂದು ಒಳ್ಳೆ ಚೇಂಜ್ ಬಂದಿರುವಂಥದ್ದು GT ಬೌಲಿಂಗಲ್ಲಿ. ಸೊ ಯಾಕಂದರೆ ಅಲ್ಲಿ ರಶೀದ್ ಖಾನು ತುಂಬ ದುಬಾರಿ ಆಗ್ತಿದ್ದಾರೆ ಆ್ಯಂಡ್ ಮಿಕ್ಕಿದಿರೋಂಥ ಬೌಲರ್ಗಳು ಸಿಕ್ಕಾಪಟ್ಟೆ ದುಬಾರಿ ಆಗ್ತಿದ್ದಾರೆ. ಬಟ್ ಮೊಹಮ್ಮದ್ ಸಿರಾಜ್ ಆ್ಯಂಡ್ ಅಲ್ಲಿ ಪ್ರಸಿದ್ಧ ಕೃಷ್ಣ ಅವರಿಬ್ಬರಿಂದನೇ ಒಂದು ಈ ಬೌಲಿಂಗ್ ಲೈನಪ್ಪಲ್ಲಿ ಒಂದು ಸ್ವಲ್ಪ ದಮ್ ಬಂದಿದೆ ಅಂತ ಹೇಳ್ತೀನಿ. ಆ್ಯಂಡ್ ಸಾಯಿ ಕಿಶೋರ್ ಅವರು ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ, ವಿಕೆಟ್ಗಳು ತೊಗೊಳ್ಳೋವಂಥ ಒಂದು ಬೌಲರು. ಸೊ ಒಟ್ಟಿನಲ್ಲಿ GT ಬ್ಯಾಟಿಂಗ್ ಆದರೂ ಆಗಿರ್ಬೋದು, ಬೌಲಿಂಗ್ ಆದರೂ ಆಗಿರ್ಬೋದು, ಬ್ಯಾಲೆನ್ಸಿಂಗ್ ಆಗಿದೆ. ಆ್ಯಂಡ್ ಅದೇ ರೀತಿಯಲ್ಲಿ ಒಂದು ಮ್ಯಾಚಸ್ಗಳನ್ನ ಕೂಡ ವಿನ್ ಮಾಡ್ತಿದ್ದಾರೆ. ಆ್ಯಂಡ್ ಅವರು ಇವಾಗ 8 ಪಾಯಿಂಟ್ಸ್ಗಳು ತೊಗೊಂಡು ಸೊ ಟಾಪಲ್ಲಿ ನಿಂತ್ಕೊಂಡಿದ್ದಾರೆ ಪಾಯಿಂಟ್ಸ್ ಟೇಬಲಲ್ಲಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಟಾಟಾ, ಬೈ ಬಾಯ್.